ಗೈಸ್ ನೀವು ನೋಡ್ತಾ ಇರೋದು ಗಾಡಿ ಬಂದುಬಿಟ್ಟು RC390. ಇದು ಲಾಂಚ್ ಆಗಿದ್ದು ಯಾವಾಗಂತಂದ್ರೆ 2014ದಾಗ, ಫಸ್ಟ್ ಜುಲೈ 14th ಅನ್ಕೊತೀನಿ ನಾನು. ಅವಾಗ ಇದು ಫುಲ್ಲಿ ಮ್ಯಾನ್ಯುವಲಿ ಅಂದ್ರೆ ಏನೂ ತಪ್ಪಿರಂಗಿಲ್ಲ. ಇದಕ್ಕಂತಂದ್ರೆ ABS ಬಂದುಬಿಟ್ಟು ಏನೂ ಇದ್ರಾಗ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಹಿಂಗೆ ಏನೂ ಇಲ್ಲ. ಇದಕ್ಕೆ ಫ್ಯೂಲ್ ಪಂಪ್ ಬರೋಂಗಿಲ್ಲ, ಫ್ಯೂಲ್ ಇಜೆಕ್ಟರ್ ಬರ್ತೈತಿ ಇದಕ್ಕಂದ್ರೆ ಫ್ಯೂಲ್ ಪಂಪ್ ಏನು ಮಾಡ್ತೈತಿ, ಪೆಟ್ರೋಲ್ ಇದ್ದಿದ್ದು ಪುಷ್ ಮಾಡ್ತೈತಿ. ಬರೀ ಟ್ಯಾಂಕ್ಲಿಂತ್ರ ಕಾರ್ಬೋರೇಟರ್ ಇರ್ತೈತಲ್ಲ ಅಲ್ಲಿ ಪುಷ್ ಮಾಡ್ತೈತಿ. ಫ್ಯೂಲ್ ಇಜೆಕ್ಟರ್ ಏನು ಮಾಡ್ತೈತಿ, ಕಾರ್ಬೋರೇಟರ್ದಾಗ ಪೆಟ್ರೋಲ್ ಪ್ರೆಸೆನ್ಸ್ ಕಡಿಮೆ ಆಯಿತು ಏನು ಒಟ್ಟು ಇಲ್ಲೇ ಇಲ್ಲ ಅದು ನೋಡಿಕೊಂಡು ಫ್ಯೂಲ್ ಟ್ಯಾಂಕ್ದಾಗಿಂದ ಫ್ಯೂಲ್ ಅದಕ್ಕೆ ಪಂಪ್ ಮಾಡ್ತೈತಿ. ಅಪಾರ್ಟ್ ಫ್ರಮ್ ದ್ಯಾಟ್ ಅದು ಬಿಟ್ಟರೆ ಹೊಳ್ಳಿ ಇದಕ್ಕೆ ಬರೋದು 13.5 ಲೀಟ್ರ್ ಇದಕ್ಕೆ ಪೆಟ್ರೋಲ್ ಟ್ಯಾಂಕ್ ಬರ್ತೈತಿ. ಇದು ಪೂರ್ತಿ ರೇಸಿಂಗ್ ಸ್ಪೆಕ್ಟ್ ಫುಲ್ಲಿ ಕಸ್ಟಮೈಸ್ ಮಾಡ್ಸ್ಯಾರ. ಇದಕ್ಕೆ ವೈಸರು ಚೇಂಜ್ ಮಾಡಿಸಿದಾರ. ಅದು ಬಿಟ್ಟರೆ ಇದು ಗ್ರಾಫಿಕ್ಸ್ ಆ್ಯಕ್ಚುಲಿ ಇದ್ರದ್ದು ಅಲ್ಲೇ ಅಲ್ಲ, ಇದು BS3 ಇದೆ. ಇದಕ್ಕಂತಂದ್ರೆ BS4 ಈಗ ಸ್ವಲ್ಪ ಈ ಟೈಪ್ ಗ್ರಾಫಿಕ್ಸ್ ಐತಿ. ಹೆಂಗೆ ಮಾಡಲ್ಸ್ ಇರ್ತಾವಲ್ಲ ಗ್ರಾಫಿಕ್ಸಿನೂ ಆ ಟೈಪ್ ಡಿಫ್ರೆಂಟ್ಸ್ ಮಾಡಲ್ ಅದಾವು. ಅದಕ್ಕೆ ಇವ್ರು ಬೇಕಂತಂದು ಇದು ಪೂರ್ತಿ ಕಂಪ್ಲೀಟ್ ಪ್ಯಾನಲ್ ಚೇಂಜ್ ಮಾಡಿಸಿದಾರ. ಅದು ಬಿಟ್ಟರೆ ಸಸ್ಪೆನ್ಷನ್ ಮಸ್ತ್ ಐತಿ. ಇಲ್ಲಿ ನೋಡೋದು ರೇಸಿಂಗ್ ಸ್ಪೆಕ್ಟ್ ಪೂರ್ತಿ ಕಂಪ್ಲೀಟ್ಲಿ ರೇಸಿಂಗಿಗೆ. ಇದು ಗಾಡಿ ಹೊಡಿಬೇಕಂದ್ರೆ ರಿಸ್ಕ್ ನೀವಾಗಲೇ ತೊಗೋಬೇಕು, ನೀವಾಗಲೇ ತೊಗೊಂಡು ರೈಡ್ ಮಾಡ್ಬೇಕು. ಗ್ರೌಂಡ್ ಕ್ಲಿಯರೆನ್ಸು ಭಾಳ ಅಂದ್ರೆ ಭಾಳ ಕಡಿಮೆ. ಚಾಲೂ ಮಾಡಿದ ಕೂಡೇನ ಟಕ್ 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 ಫೀಲ್ ಬರುತ್ತೆ. ಅದು ಸೌಂಡು ಒಂದು ಡೇಂಜರಸ್ ಸೌಂಡ್. ಸ್ಪೀಕರ್ಸಿಗೆ ಇಷ್ಟ ಅದು, ಬಟ್ ಅದು ಹಾರಿಬಲ್, ಅದು ಅಗ್ರೆಸಿವ್ ಸೌಂಡ್ ಇದೆ. ಅದು ಬಿಟ್ಟರೆ ನೀವು ಎಲ್ಲರೂ ಏನು ಅನ್ಕೊಂತೀರಿ, ಬಜಾಜ್ ಐತಲ್ಲ KTMನು ಆಲ್ಮೋಸ್ಟ್ ಆಕ್ಯುಪೈ ಮಾಡಿಬಿಟ್ಟೈತಿ, ಖರೀದಿ ಮಾಡಿಬಿಟ್ರ. ಬಟ್ ಹಂಗಿಲ್ಲ, 49.9% ಸ್ಟೇಕ್ ಅಷ್ಟೇ ತೊಗೊಂಡಾರ. ಯಾಕಂದ್ರೆ ಇದು ಗಾಡಿ ಇರೋದು RC390 ಎಲ್ಲ ಇದ್ರ ಪೂರ್ತಿ ಕಂಪ್ನಿನ ಅವ್ರು ತೊಗೊಂಡಾರ. ಅದು ಎದಕ್ಕಂತಂದ್ರೆ ಅವ್ರದ್ದು ಫಂಡಿಂಗ್ಸ್ ಮತ್ತು ಅವರು ಎಲ್ಲ ಪರ್ಸನಲ್ ಇರ್ತಾವೆ ಇನ್ವೆಸ್ಟರ್ಸಿಂದ, ಅದು ಇಷ್ಟು ಇರ್ತಾವೆ. ಅದಕ್ಕೆ ಏನು ಮಾಡಿದ್ರೆ ಸ್ಟಾರ್ಟಿಂಗ್ ಒಂದು 20% 25% ಅಷ್ಟು ಆಕ್ಯುಪೈ ಮಾಡಿದ್ರು. ಅಂದ್ರೆ ಶೇರ್ಸ್ ಅದು ಶೇರ್ ಹೋಲ್ಡರ್ ಇದ್ರು ಬಜಾಜ್ ಅವರು. ಅದಾದ್ಮೇಲೆ ಬರ್ತಾ ಏನಾಗ್ಬಿಡುತ್ತೆ, ಹೊಳ್ಳಿ ಅವ್ರು ಏನು ಮಾಡಿದ್ರೆ ಸ್ವಲ್ಪ ಅವ್ರದ್ದು ಇನ್ವೆಸ್ಟರ್ಸ್ ಭಾಳ ಪ್ರಾಬ್ಲಮ್ ಮಾಡತ್ತಿದ್ರು ಅಂತ ಹೇಳ್ಬೋದು ನೀವು. ಯಾಕಂದ್ರೆ ಸ್ವಲ್ಪ 1 ಕೋಟಿ 2 ಕೋಟಿ ಅಲ್ಲ, ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಇರ್ತದೆ. 15,000-20,000 ಕ್ರೋರ್ಸ್ ಗಟ್ಟಲೆ ಇರ್ತದೆ ಒಬ್ಬೊಬ್ರು ಇನ್ವೆಸ್ಟರ್ಸ್. ಯಾಕಂದ್ರೆ ಅದು KTM ಅನ್ನೋದು ಸಣ್ಣ ಕಂಪ್ನಿಯಲ್ಲಿ, ಇದು ಭಾಳ ದೊಡ್ಡದು ಕಂಪ್ನಿ. ಅದಕ್ಕೆ ಏನಾಯ್ತು ಹಿಂಗೆ ಇಶ್ಯೂ ಆಗಿದ್ದಕ್ಕೆ ಬಜಾಜ್ದವ್ರು ಅದು ಎಷ್ಟು ಕಡಿಮೆ ತೊಗೊಂಡಿದ್ರಲ್ಲ ಫಸ್ಟ್, ಅದ್ರದ್ದು ಪಾರ್ಟ್ನರ್ಶಿಪ್ ಇತ್ತಲ್ಲ, ಅದು ಏನಾಗ್ಬಿಡುತ್ತೆ 20-25% ಹಂಗೆ ಅನ್ಕೋಬೋದು ನೀವು. ಅಲ್ಲಿಂದ ಏನಾಯ್ತು ಡೈರೆಕ್ಟ್ ಎಲ್ಲಿಗೆ ಶಿಫ್ಟ್ ಆದಂತಂದ್ರೆ 49.9% ಅಷ್ಟು ಸ್ಟೇಕ್ ಬಜಾಜ್ದವರು KTM ಕಂಪ್ನಿಗೆ ಆಲ್ರೆಡಿ ತೊಗೊಂಡ್ಬಿಟ್ರ. ಅದೇನು ಮಂದಿ ಏನು ಅನ್ಕೊಳತ್ತಾರ, ಇಲ್ಲ ಪೂರ್ತಿ KTM ಕಂಪ್ನಿ ಇರೋದು ಬಜಾಜ್ದವ್ರು ಟೋಟಲಿ ಆಕ್ಯುಪೈ ಮಾಡ್ಕೊಂಡ್ಬಿಟ್ರ ಅನ್ಕೊಂಡ್ರ. ಬಟ್ ಅಂಥದ್ದು ಏನೂ ಇಲ್ಲೇ ಇಲ್ಲ, ಆಕ್ಯುಪೈ ಮಾಡಿಲ್ಲ. ಯಾಕಂತಂದ್ರೆ ಆಸ್ಟ್ರೇಲಿಯಾ ಬೇಸ್ಡ್ ಕಂಪ್ನಿ ಇದೆ. ಇನ್ನು ನೋಡಿದ್ರೆ ಡಿಸೈನಿಂಗ್ ಆತ, ರೇಸಿಂಗ್ ಸ್ಪೆಕ್ಟ್ ಆತ, ಅದ್ರದ್ದು ರೇಸಿಂಗ್ DNA ಸ್ಪೆಕ್ಟ್ ಎಲ್ಲ ಆಲ್ಮೋಸ್ಟ್ ಇನ್ನೂ ಆಸ್ಟ್ರೇಲಿಯಾ ಕಂಪ್ನಿನ ಎಲ್ಲ ಮಾಡಾತೈತಿ. ಇದ್ರದ್ದು ಮ್ಯಾನುಫ್ಯಾಕ್ಚರ್ ಆ ಕಡೆ ಎಲ್ಲ ಹೊರದೇಶದಾಗ ಏನರ ಇದ್ರದ್ದು ನೀಡ್ ಐತಪ್ಪ. ಈಗ RC1390 cc ಅದು ಫುಲ್ಲಿ 1390 ಅಂಥ ಗಾಡಿ DVದವ್ರು ತೊಗೊಂಡ್ರೆ. ದೊಡ್ಡ ಗಾಡಿ ಇರ್ತಾವಲ್ಲ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಾತಾರ, ನಿಂದ್ರ ಮಾಡಿ ಆ ಕಡೆ ಮಾರ್ಕೊಳತ್ತಾರ. ಬಟ್ ಈ ಕಡೆ ಏನಾಗತೈತಿ, ಅವೈಲಬಿಲಿಟಿ ಏನಾಗತೈತಿ ಇಂಕ್ರೀಸ್ ಆಗತೈತಿ. ಇಲ್ಲಿ ಇಂಡಿಯಾ ಒಳಗೆ ಬೈಕರ್ಸಿಗೆ RC390 ಚಪ್ರಿ ಅಂತೇಳ. ಚಪ್ರಿ ಅಲ್ಲ, ಯಾರಿಗೆ ರೈಡ್ ಮಾಡಕ್ ಬರಂಗಿಲ್ಲ ಅವ ಚಪ್ರಿ. ಆ್ಯಕ್ಚುಲಿ ಗಾಡಿಗೆ ಇವತ್ತು ಚಪ್ರಿ ಅಂತ ಹೇಳ್ಬಾರ್ದು ಗಾಡಿಗಿದೆ. ಅದಕ್ಕಂತಂದ್ರೆ ರೈಡರ್ ಚಪ್ರಿ ಇದ್ನಂತಂದ್ರೆ ಗಾಡಿ ಇವತ್ತು ಚಪ್ರಿ ಆಗಂಗಿಲ್ಲ. ಅದ್ರದ್ದು ಸಪ್ರೇಟ್ ಅದರದ್ದು ಒಂದು ಕಿಮ್ಮತ್ ಇರ್ತೈತಿ, ಅದಕ್ಕೆ ಒಂದು ಲೆವೆಲ್ ಇರ್ತೈತಿ. ಎಲ್ಲರೂ ನೋಡ್ರಿ RC390 ನೆಕೇಳಿಲ್ಲ ಸ್ಪೋರ್ಟ್ಸ್ ತೊಗೊತಾರೆ. ಅದಕ್ಕಂದ್ರೆ ಅದರದ್ದು ಪವರ್ ಸಿಂಗಲ್ ಸಿಲಿಂಡರ್ ಅದು. ಮತ್ತು ನೋಡಿದ್ರೆ ಇದು ಅಪ್ರಾಕ್ಸಿಮೇಟ್ ನಿಮ್ಗೆ ಎಷ್ಟು ಹೇಳ್ತೀನಿ, 180 ಮಟ್ಟ ಹೋಗುತ್ತಿದೆ. 183 ಹೊಡೆದಾರೆ. ಇದಕ್ಕಂದ್ರೆ ಇದಕ್ಕೆ ಲಿಮಿಟ್ರಿ ಇರೋಂಗಿಲ್ಲ. ಈಗ ಬೇರೆ ಗಾಡಿಗೆ ಲಿಮಿಟ್ರಿ ಇರ್ತೈತಿ, ಅದು ಒಂದು ಇಶ್ಯೂ. ಇದು ಬಿಟ್ರೆ ಈ ಗಾಡಿ ಲಿಕ್ವಿಡ್ ಕೂಲ್ಡ್ ಇಂಜನ್ 390 ಅಂತ ಹೇಳ್ತಾರಲ್ಲ, ಬಟ್ 390 ಅಷ್ಟು CC ಇರೋಂಗಿಲ್ಲ. 372 373 ಇಷ್ಟು ಇರ್ತೈತಿ CC. ಅದು ಗಾಡಿ ಹೆಸರು 390 ಅಂದ್ಮ್ಯಾಗ ಅದ್ರದ್ದು CC 390 ಯಾವತ್ತೂ ಇರೋಂಗಿಲ್ಲ. ಇದು ತಲೆಯಾಗಿದ್ದಿದ್ರೆ ತಲೆಗಿಂದ ತೆಗೆದು ಬಿಡ್ರಿ. ಅದಾದ್ಮ್ಯಾಗ ಏನಾಯ್ತು ನೆಕ್ಸ್ಟ್, ಅವ್ರೇನು ಮಾಡಿದ್ರೆ 49.9% ಸ್ಟೇಕ್ ತೊಗೊಂಡ್ಬಿಟ್ರೆ ಬಜಾಜ್ದವ್ರು. ಅದಾದ್ಮ್ಯಾಗ ಅವ್ರ ಮ್ಯಾನುಫ್ಯಾಕ್ಚರ್ಡ್ ಮಾಡತ್ತಾರ ಇಲ್ಲಿ ಇಂಡಿಯಾದಾಗ. ಅದು ಬಜಾಜ್ KTM ಮ್ಯಾನುಫ್ಯಾಕ್ಚರ್ ಮಾಡ್ತೈತಿ. ನೀವು ಎಲ್ಲರ ಇದು ಪಾರ್ಟ್ ತೆಗೆದು ನೋಡ್ರಿ, ಇದು ಒಳಗೆ ಇಲ್ಲಿ ಕಂಪ್ಲೀಟ್ಲಿ ಬರ್ದಿರ್ತಾರ ಬಜಾಜ್ ಅಂತಂದು. ಇದು ಸ್ಕ್ವೇರ್ ಪಾರ್ಟ್ಸು ಬಜಾಜ್ದವ್ರು ಮಾಡ್ತಾರೆ ಆಲ್ಮೋಸ್ಟ್. ಇದ್ರೆಲ್ಲ ಸ್ಕ್ವೇರ್ ಪಾರ್ಟ್ಸ್. ಅದು ಬಜಾಜ್ ಇನ್ನೂ ಪೂರ್ತಿ KTM ಆಕ್ಯುಪೈ ಮಾಡಿಲ್ಲ. 49.9% ಅಪ್ರಾಕ್ಸಿಮೇಟ್ 49.9 ಅಂದ್ರೆ 50 ಅನ್ಕೋರಿ.
50% ಆಕ್ಯುಪೈ ಮಾಡ್ಯಾರ, ಪೂರ್ತಿ ಆಕ್ಯುಪೈ ಮಾಡಿಲ್ಲ. ಅದು ಒಂದು ಇದು ಪೂರ್ತಿ ಗಾಡಿ ಹಾರೆಬಲ್ ಒಂದು ಅಗ್ರೆಸಿವ್ ಲುಕ್ದಾಗ ಐತಿ. RC390 ಅನ್ನೋದು. ಇದಕ್ಕೆ US ಡಿಫೋಕ್ಸ್ ಬರ್ತಾವೆ ಅಪ್ ಸೈಡ್ ಡೌನ್ ಸೈಡ್ ನೋಡ್ಬೋದು. ಇದು ಒಂದು ರಿಸ್ಕ್ ಏನಂತಂದ್ರೆ ಇದಕ್ಕೆ ಸಾಕ್ಸ್ ಬರ್ತೈತಿ ಇಲ್ಲಿ. ಅಂತ ಸಾಕ್ಸ್ ಅಂದ್ರೆ ಫೋರ್ಕ್ ಸಾಕ್ಸ್ ಅಂತಾರ, ಅದು ಕಂಪ್ಲೀಟ್ಲಿ ಹಾಕಿಸ್ಬೇಕು. ಸೀಲ್ ಹೋತಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತಿದೆ ಅದರ ಸಂಬಂಧ. ಬಿಟ್ರೆ ಫುಲ್ ಮಸ್ತ್ ಐತಿ ಗಾಡಿ. ಹಂಗ ಅಂತಂದ್ರೆ ನೀವು ಎಷ್ಟು ಟಾಪ್ ಸ್ಪೀಡ್ ಹೊಡಿತೀರಿ ನಿಮ್ಮ ಕೆಪಾಸಿಟಿ ಮ್ಯಾಗ. ಯಾಕಂದ್ರೆ ಈಗ ಎಲ್ಲಾರ್ದು ಕೆಪಾಸಿಟಿ ಮೀರಿರ್ತೈತಿ. ಯಾವಾಗ್ಲೂ ಗಾಡಿ ಇರ್ತೈತಲ್ಲ, ರೈಡರ್ ವೇಟ್ನು ಇನ್ಕ್ಲೂಡ್ ಆಗುತ್ತೆ. ರೈಡರ್ ವೇಟ್ ಸ್ಪೀಡ್ ಅಷ್ಟು ಹೋಗುತ್ತಂತಂದ್ರೆ ಅಷ್ಟು ಹೋಗಂಗಿಲ್ಲ. ಅವ್ರು ಯಾರು ರೈಡ್ ಮಾಡ್ತಿರ್ತಾರ ಅವ್ರಿಗೆ ಮತ್ತೆ ಪಿಲಿಯನಿಗೆ ಕಂಪೇರ್ ಮಾಡ್ಬೇಕಾಗತ್ತೆ. ಅವ್ರದ್ದು ವೇಟ್, ರೈಡರ್ಸ್ ವೇಟ್. ಅದು ಬಿಟ್ರೆ ಗಾಡಿದ ಫುಲ್ಲಿ ಅಡ್ವಾನ್ಸ್ ಮಷೀನ್. ಅಂದ್ರೆ ಈಗ ಇದು ಗಾಡಿ ಕಂಟಿನ್ಯೂಸ್ ಓಡ್ಸಾಕತ್ತೀರಿ ನೀವು ಒಂದು 2,500-3,000 ಕಿಲೋಮೀಟ್ರಿಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಯಾಕಂದ್ರೆ ಅದರದ್ದು ಹೀಟ್ ಭಾಳ ಆಗುತ್ತೆ. ಗಾಡಿ ಇದು ಬಿಸಿ ಆಗುತ್ತಲ್ಲ, ಅದಕ್ಕೆ ಹೀಟ್ ಭಾಳ ಆಗುತ್ತೆ. ಈ ಗಾಡಿ ಇಡೋದು ಸುಲಭಲ್ಲ. RCs 390 ಆತ, 390 ನೆಕೆಡ್, 390 ಪೋಟಿಕ್ ಎಲ್ಲವೂ ಹೆವಿ ಕಾಸ್ಟ್ಲಿ. ಅದು ಬಿಟ್ಟರೆ ಈ ಸೀಟಿಂದು ಮಾತಾಡೋಕೆ ಬಂದ್ರೆ ಫುಲ್ಲಿ ಕಂಫರ್ಟೇಬಲ್ ಐತಿ ಸೀಟ್ ಇದ್ರದ್ದು. ಇದು ಬರೋದು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್. ಬಿದ್ದರೆ ಅಂದ್ರೆ ಫಸ್ಟ್ ಗಾಡಿ ಅಲ್ಲ, ಫಸ್ಟ್ ನೀವು ಹೋಗ್ತೀರ, ಆಮೇಲೆ ಗಾಡಿ ಹೋಗುತ್ತೆ. ಅಂದ್ರೆ ಗಾಡಿನೇ ನಿಮ್ಮ ಗಾಡಿ ಕೂಟ ನಿಮ್ಗೆ ಜೊಕೊಂಡು ಹೋಗುತ್ತೆ. ಅಂಥ ಡೇಂಜರ್ ಗಾಡಿ ಇದೆ. ಸಿಂಗಲ್ ಸಿಲಿಂಡರ್ದಾಗ 190 ಮಟ ಹೊಡಿತಾರ. ವಿಚಾರ ಮಾಡ್ರಿ ಎಷ್ಟು ಡೇಂಜರ್ ಐತಿ ಇದು ಮಷೀನು. ಒಂದ್ಸಲ ರೈಡ್ ಮಾಡೋಣ, ನಿಮಗೆಲ್ಲ ಇದ್ರ ಬಗ್ಗೆ ಹೇಳ್ತೀನಂತೆ. ಮತ್ತು ಬರ್ರಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಸೌಂಡ್ ಕೇಳಿಸ್ತೀನಿ ಇದ್ರದ್ದು, ಇಂಜನ್ ಸೌಂಡ್ ನೋಡ್ರಿ ಇಷ್ಟು ಹಾರಿಬಲ್ ಐತೆ ಸೌಂಡ್ ಇದ್ರದ್ದು. ತೊಗೊಂಡು ಟಾಪ್ ನೋಡೋಣ. ಅಂದ್ರೆ ಪರ್ಫೆಕ್ಟ್ ಗ್ಯಾಪ್ ಸಿಗೋಲ್ದು. ಟಾಪ್ ಆ್ಯಂಡ್ ಚೆಕ್ ಮಾಡಬೇಕು ಇವತ್ತು. ಹಠ ಮಾಡ್ಕೊಂಡ್ಬಿಟ್ಟೀನಿ. ಕ್ರೇಜಿ ಐತಿ ಗಾಡಿ ಮಾತ್ರ ರಾ ಪವರ್.